ಕೇಂದ್ರ ಸರ್ಕಾರದ ಜಿಎಸ್ಟಿ ದರ ಪರಿಷ್ಕರಣೆಯಿಂದ ಸಾರ್ವಜನಿಕರು ಸಾಕಷ್ಟು ಖುಷಿಯಾಗಿದ್ದಾರೆ. ಆದರೆ ಇದು ವ್ಯಾಪಾರ ವಹಿವಾಟಿನ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಅದರಲ್ಲೂ ಕಾರ್ ವ್ಯಾಪಾರಕ್ಕಂತೂ ಸಾಕಷ್ಟು ಹೊಡೆತ ಬಿದ್ದಿದೆ. ನಾನೀಗ ಮೈಸೂರಿನ ಕಾರ್ ಶೋರೂಮ್ನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಮಹೇಂದ್ರ ಕಾರ್ ಶೋರೂಮ್ನಲ್ಲಿ ಅಂದರೆ ಪ್ರತಿನಿತ್ಯವೂ ಸಹ ನೂರಾರು ಸಂಖ್ಯೆಯಲ್ಲಿ ಗ್ರಾಹಕರು ಒಂದು ಕಾರ್ ಶೋರೂಮ್ಗೆ ಬರ್ತಾರೆ ಮತ್ತೆ ಕಾರಿನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಕಾರನ್ನ ಪರ್ಚೇಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದರೆ ಇದೀಗ ಏನು ಹೊಸ ಜಿಎಸ್ಟಿಯ ದರ ಪರಿಷ್ಕರಣೆ ಆಗಿದೆ, 22ರಿಂದ ಅದು ಜಾರಿ ಆಗ್ತದೆ ಅಂತ ಹೇಳಿದರೆ ಈ ಹಿನ್ನೆಲೆಯಲ್ಲಿ ಕಾರಿನ ವ್ಯಾಪಾರಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಬನ್ನಿ ಆ ಶೋರೂಮ್ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೇನೆ. ನಾನೀಗ ಮೈಸೂರಿನ ಸಿದ್ಧಾರ್ಥ ನಗರದ ಕಾರು ಮಾರಾಟ ಮಳಿಗೆಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಐಷಾರಾಮಿ ಕಾರುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಒಂದಕ್ಕಿಂತ ಒಂದು ಅತ್ಯಂತ ಆಕರ್ಷಕವಾದಂತಹ ಕಾರುಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಮೈಸೂರಿನ ಪ್ರತಿಷ್ಠಿತ ಶೋರೂಮ್ ಇದಾಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಇಲ್ಲಿಗೆ ಬರ್ತಾರೆ. ಕಾರುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಮತ್ತೆ ಕಾರುಗಳನ್ನು ಬುಕ್ ಮಾಡುವಂಥದ್ದು ಇದೆಲ್ಲವೂ ಸಹ ಆಗ್ತದೆ. ಆದರೆ ಹೊಸದಾಗಿ ಏನು ಕೇಂದ್ರ ಸರ್ಕಾರ ಒಂದು ಜಿಎಸ್ಟಿ ದರ ಪರಿಷ್ಕರಣೆಯ ಘೋಷಣೆಯನ್ನ ಮಾಡಿದೆ. ಘೋಷಣೆಯ ನಂತರ ಇಲ್ಲಿನ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಅಂದರೆ ವೀಕೆಂಡ್ಗಳಲ್ಲಿ ಹೆಚ್ಚಿನ ವ್ಯಾಪಾರವನ್ನು ನಿರೀಕ್ಷೆ ಮಾಡ್ತಾ ಇದ್ದಂಥ ಶೋರೂಮ್ ಅವರಿಗೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂದರೆ 22ರಿಂದ ಹೊಸ ದರದ ಪರಿಷ್ಕರಣೆ ಆಗ್ತದೆ, ಜಿಎಸ್ಟಿಯ ಒಂದು ಕಡಿಮೆ ಆಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಗ್ರಾಹಕರು ಶೋರೂಮ್ನತ್ತ ಮುಖ ಮಾಡ್ತಾ ಇಲ್ಲ. ಯಾಕಂದರೆ ಇನ್ನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ. ಅದಾದ ನಂತರ ಕಾರನ್ನ ಖರೀದಿ ಮಾಡಿದರೆ ಆಯಿತು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಎಲ್ಲರೂ ಸಹ ಇದ್ದಾರೆ. ಹೀಗಾಗಿ ಶೋರೂಮ್ಗಳು ಖಾಲಿ ಆಗಿವೆ. ಇದು ಕೇವಲ ಸಿದ್ಧಾರ್ಥ ನಗರದ ಈ ಒಂದು ಮಹೇಂದ್ರ ಶೋರೂಮ್ನ ಕಥೆ ಅಲ್ಲ, ಮೈಸೂರಿನ ಬಹುತೇಕ ಶೋರೂಮ್ಗಳಲ್ಲಿ ಇದೇ ರೀತಿಯಂಥ ಪರಿಸ್ಥಿತಿ ಇದೆ. ಯಾಕಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಬಂತಂದರೆ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ದಂಥ ಶೋರೂಮ್ಗಳು ಈಗ ಖಾಲಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಎಕ್ಸಿಕ್ಯೂಟಿವ್ಗಳಂತೂ ಯಾರಾದರೂ ಗ್ರಾಹಕರು ಬರ್ತಾರಾ, ಅವರಿಗೆ ಮಾಹಿತಿಯನ್ನು ನೀಡಬೇಕಾ, ಹೇಗೆ ಅಂತೇಳಿ ಕಾದು ಕುಳಿತಿದ್ದಾರೆ. ಆದರೆ ಸಂಪೂರ್ಣವಾಗಿ ಶೋರೂಮ್ ಖಾಲಿಯಾಗಿರುವಂತಹ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ ಬಂದು ಅಂದರೆ ಕಾರುಗಳು ಹೊಸ ಕಾರುಗಳು ಬರ್ತದೆ, ಅದರ ಮಾಹಿತಿನ ಸಂಗ್ರಹ ಮಾಡುವಂಥದ್ದು, ಅದರ ಬೆಲೆ, ಹೀಗೆ ಬಂದು ಅಂದರೆ ಪ್ರತಿದಿನವೂ ಸಹ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಮತ್ತು ಹೊಸ ಕಾರುಗಳನ್ನು ಬುಕ್ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಆದರೆ ಈಗ ಹೊಸದಾಗಿ ಏನು ಜಿಎಸ್ಟಿ ದರ ಪರಿಷ್ಕರಣೆ ಘೋಷಣೆ ಆಗಿದೆ, ಆದರೆ ಅದು ಇನ್ನೂ ಜಾರಿಯಾಗಿಲ್ಲ. ಹೀಗಾಗಿ ಜಾರಿಯಾದ ನಂತರ ತೆಗೆದುಕೊಂಡ್ರೆ ಹೆಚ್ಚಿನ ಲಾಭಾಂಶ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಗ್ರಾಹಕರು ಕಾಯುವಂತಹ ಒಂದು ಮನೋಭಾವಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಶೋರೂಮ್ಗಳು ಖಾಲಿಯಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಶೋರೂಮ್ನ ಮ್ಯಾನೇಜರ್ ಆದಂತಹ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಸಾಮಾನ್ಯವಾಗಿ ಎಷ್ಟು ಜನ ಎನ್ಕ್ವೈರಿಗೆ ಬರ್ತಾ ಇದ್ರು, ಎಷ್ಟು ಬುಕ್ಕಿಂಗ್ಗಳಾಗ್ತಾ ಇತ್ತು? ನಮಗೆ ರೆಗ್ಯುಲರ್ ಆಗಿ ದಿನಕ್ಕೆ 25ರಿಂದ 30 ಎಂಕ್ವೈರಿ ಬರ್ತಾ ಇತ್ತು. ಈ ಆಗಸ್ಟ್ 15ರಿಂದ GST ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಮಗೆ ಎಂಕ್ವೈರಿ ಜಾಸ್ತಿ ಆಗಿದೆ, GST ಕಮ್ಮಿ ಆಗುತ್ತೆ ಅಂತ. ಬುಕ್ಕಿಂಗ್ಸ್ ಎಲ್ಲ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ GST 22ನೇ ತಾರೀಕಿಂದ ಅಪ್ಲಿಕೇಬಲ್ ಇರೋದ್ರಿಂದ ಮೊನ್ನೆ 3ನೇ ತಾರೀಕು GST ಕೌನ್ಸಿಲಲ್ಲಿ ಡಿಸ್ಕಷನ್ ಆಗಿ 28% ಇದ್ದಂಥ GSTನ 18%ಗೆ ತಂದಿದ್ದಾರೆ. ಮತ್ತು ಸೆಸ್ಸನ್ನ ಬಗ್ಗೆ ಕಮ್ಮಿ ಮಾಡಿದ್ದಾರೆ, ಸೆಸ್ಸನ್ನು ತೆಗೆದಿದ್ದಾರೆ. ಸೊ 18% ಇರೋದನ್ನ 5%, ನಮ್ದು ಈಗ 5% ಎಲೆಕ್ಟ್ರಿಕ್ದೆಲ್ಲ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಸೊ ಈಗ ಬುಕ್ಕಿಂಗ್ಸ್ ಎಲ್ಲ ನೆಕ್ಸ್ಟು 22ರ ಮೇಲೆ ಜಾಸ್ತಿ ಆಗೋದೊಂದು ಕಾಣ್ತಾ ಇದೆ. ಮುಂಚೆ ಶುಕ್ರವಾರ, ಶನಿವಾರ, ಭಾನುವಾರ ಎಂಕ್ವೈರಿಗಳು ಜಾಸ್ತಿ ಬರ್ತಿದೆ, ಈಗ ಇನ್ನೂ ಜಾಸ್ತಿ ಆಗಿದೆ. ಬುಕ್ಕಿಂಗ್ಸು ಜಾಸ್ತಿ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾವು ಕಾಯ್ತಾ ಇದ್ದೀವಿ. ಬರುವಂತಹವರು ಅಂದರೆ ವಿಚಾರಣೆ ಮಾಡುವಂಥವ್ರು ಏನೆಲ್ಲ ಅಂಶಗಳನ್ನು ಕೇಳ್ತಾ ಇದ್ದಾರೆ? ಮೇನ್ಲಿ ಬಂದು ಪ್ರೈಸಿಂಗ್ಗೆ. ನಮಗೆ GST ಕಮ್ಮಿ ಆದರೆ ನಮ್ಗೆ ಹಳೆ ಪ್ರೈಸ್ಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ, ನಮ್ಗೆ ಎಷ್ಟು ಉಳಿತಾ ಇದೆ, ನಾವು ಎಷ್ಟು ಕಟ್ತಿದ್ದೋ ಮುಂಚೆ GST, ಇವಾಗ ನಾವು ಎಷ್ಟು ಕಟ್ತಾ ಇದೀವಿ GST, ಇದೇ ಮೇನ್ ಬರ್ತಾ ಇದೆ. ಸಾಮಾನ್ಯ ನಿಮ್ಮ ಶೋರೂಮ್ನಲ್ಲಿ ಎಷ್ಟು ಕಾರುಗಳು ಬುಕ್ ಆಗ್ತಾ ಇತ್ತು ಪ್ರತಿನಿತ್ಯ ಆವರೇಜು, ಈಗ ಹೇಗಿದೆ ಅಂತ? ಪ್ರತಿನಿತ್ಯ ನಮಗೆ 5 ಕಾರುಗಳು ದಿನ ಬುಕ್ ಆಗ್ತಾನೆ ಇತ್ತು. ಇವಾಗ 3 ಕಾರಲ್ಲಿದೆ. ಇನ್ನು 2 ಕಾರು ಏನು ಪೆಂಡಿಂಗ್ ಇದೆ ಅವರೆಲ್ಲ 22ನೇ ತಾರೀಕು ಕಳೆದು ಮಾಡ್ತೀನಿ, ಹಬ್ಬದಲ್ಲಿ ತಗೋತೀವಿ ಅಂತಾನೆ ಇದ್ದಾರೆ. ಅಂದರೆ ಈಗ ಕಾರ್ ಬುಕ್ ಮಾಡಿ 22 ಆದ್ಮೇಲೆ ನಮ್ಗೆ ಬಿಲ್ ಮಾಡಿ ಅನ್ನೋರು ಯಾರು ಇದ್ದಾರೆ? ಹೇಗೆ? ಮ್ಯಾಕ್ಸಿಮಮ್ ಆಗೇ ಇರೋದು. ಈಗೆಲ್ಲ ಬುಕ್ಕಿಂಗ್ ಮಾಡ್ಕೋತಾ ಇದ್ದಾರೆ. 22ರ ಮೇಲೆ ಬಿಲ್ ಮಾಡಿ ಹೊಸ GST ಸ್ಲ್ಯಾಬಲ್ಲಿ ನಮಗೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಗ್ರಾಹಕರು ಖುಷಿಯಾಗಿದ್ದಾರಾ ಅಂತ? ಗ್ರಾಹಕರು ತುಂಬಾನೇ ಖುಷಿಯಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅಫೋರ್ಡಬಲ್ ಪ್ರೈಸಿಗೆ ಸಿಗ್ತಾ ಇದೆ. ಈಗ ನೋಡಿ, ನಮ್ಮದು 3X ಅಲ್ಲ 28% ಪ್ಲಸ್ 1% GST ಇದ್ದು ಈಗ 18% ಫ್ಲಾಟ್ ಅಂದರೆ ಅವರಿಗೆ ಆಲ್ಮೋಸ್ಟ್ ಅಲ್ಲಿ 10% ಉಳಿತಾ ಇದೆ. ದೊಡ್ಡ ಗಾಡಿಗಳು ನಮ್ದು ರಾಕ್ಸು 700 ಸ್ಕಾರ್ಪಿಯೋ ಎಲ್ಲ 28% ಪ್ಲಸ್ 20% ಸೆಸ್ ಕಟ್ತಿದ್ದವ್ರು ಈಗ ಫ್ಲಾಟ್ 40% ಕಟ್ತಾ ಇರೋದ್ರಿಂದ ಅವರಿಗೆ ಮಿನಿಮಮ್ 8% ಉಳಿತಾ ಇದೆ. ಸೊ 8% ಇಸ್ ಅ ಹ್ಯೂಜ್ ಅಮೌಂಟ್. ಈಗ ನಿಮ್ಮ ಶೋರೂಮ್ನ ನೋಡಿದ್ವು,
ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳಿದ್ದಾರೆ, ಅವರೆಲ್ಲರೂ ಸಹ ಗ್ರಾಹಕರಿಗೆ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆಯಾ ಅಂತ? ಇಲ್ಲ, ಗ್ರಾಹಕರೆಲ್ಲ ಕಾಯ್ಕೊಂಡಿರೋದು 22ನೇ ತಾರೀಕು ಆದ್ಮೇಲೆ ಬಂದು ಡೆಲಿವರೀಸ್ ತಗೊಳಕ್ಕೆ. ಇಲ್ಲ ಬರ್ತಾ ಇದಾರೆ, ಎಲ್ಲ ಫಾಲೋಅಪ್ ಅಲ್ಲಿ ಇದೀವಿ, ಆಗುತ್ತೆ. ಒಟ್ಟಿನಲ್ಲಿ ಏನಂದ್ರೆ ಒಂದು ಪಾಸ್ ಆಗ್ಬಿಟ್ಟಿತ್ತು ಸಿಸ್ಟಮ್ ಅಲ್ಲಿ. ಏನಂದ್ರೆ ಯಾವ ರೀತಿ ತರ್ತಾರೆ, ಎಷ್ಟು ಸ್ಲ್ಯಾಬ್ ಇಂದ ಎಷ್ಟು ಸ್ಲ್ಯಾಬ್ ತರ್ತಾರೆ, ಕಮ್ಮಿ ಮಾಡ್ತಾರೆ, ಎಷ್ಟು ಕಮ್ಮಿ ಮಾಡ್ತಾರೆ, ಇದೊಂದು ಕುತೂಹಲಕಾರಿಯಾಗಿ ಎಲ್ಲರಿಗೂ ಗ್ರಾಹಕರಲ್ಲಿ ಇತ್ತು. ಮೊನ್ನೆ ಅದನ್ನ ಕ್ಲಾರಿಫೈ ಮಾಡಿ ನಿನ್ನೆಯಿಂದಲೇ ಕ್ಲಿಯರ್ ಆಗಿದೆ. ಸೊ ಇಷ್ಟು ಕಮ್ಮಿ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ. 22 ಆದ್ಮೇಲೆ ಸೇಲ್ಸ್ ಡಬಲ್ ಆಗುವಂತ ನಿರೀಕ್ಷೆ ಇದೆಯಾ ಅಂತ? 100% ಇದು 3 ತಿಂಗಳು ಆಬ್ವಿಯಸ್ಲಿ ಡಬಲ್ ಆಗೇ ಆಗುತ್ತೆ, ಯಾಕಂದ್ರೆ ಅಫೋರ್ಡಬಿಲಿಟಿ ಜಾಸ್ತಿ ಆಗುತ್ತೆ. ಇದು ಸೇಲ್ಸ್ ಮ್ಯಾನೇಜರ್ ಅವರ ಮಾತು. ಇದರ ಜೊತೆಗೆ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ, ಯಾಕಂದ್ರೆ ಶೋರೂಮ್ ನಲ್ಲಿ ಬಂದಿರುವಂತವ್ರು. ಸೊ ಅವ್ರನ್ನ ಕೇಳೋಣ, ಯಾಕಂದ್ರೆ ಈ ಒಂದು GST ದರ ಕಡಿಮೆ ಆಗೋದನ್ನ ಕಾಯ್ತಾ ಇದಾರ ಅಥವಾ ಈಗಾಗಲೇ ಅವರು ಕಾರಣ ತೆಗೆದುಕೊಂಡಿದ್ದಾರೆ ಕೇಳೋಣ. ಸರ್, ಈಗ ಒಂದು ಕಡೆ ಕೇಂದ್ರ ಸರ್ಕಾರ GST ದರ ಪರಿಷ್ಕರಣೆ ಮಾಡಿದೆ, ವಿಶೇಷವಾಗಿ ಕಾರುಗಳನ್ನ ಪರ್ಚೇಸ್ ಮಾಡುವಂಥವ್ರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. ತಾವು ಕಾರ್ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, ಈಗಾಗಲೇ ಮಾಡಿದ್ದೀರಾ ಅಥವಾ ವೆಯ್ಟ್ ಮಾಡ್ತೀರಾ ಹೇಗೆ ಅಂತ? ಸರ್, ಈಗಾಗಲೇ 2 ಕಾರ್ ನಾನು ಪರ್ಚೇಸ್ ಮಾಡಿದ್ದೀನಿ ಮಹೇಂದ್ರದಿಂದ. 2ರಲ್ಲೂ ಕೂಡ ಮೊದಲಿದ್ದನ್ನು ಮಾಡಿದ್ದೀವಿ. ಈಗ ನಮಗೆ ಖಂಡಿತ ಲಾಸ್ ಆಗಿದೆ. ಈಗ ಮಾಡಿರೋದ್ರಲ್ಲಿ ಅನುಕೂಲವಾಗಿದೆ, ಜನಕ್ಕೆ ಉಪಕಾರ ಆಗುತ್ತೆ ಅನಿಸುತ್ತೆ. ಸರ್ಕಾರಕ್ಕೆ ನಮ್ಮ ಧನ್ಯವಾದ. ಕಾರ್ ತೊಗೊಂಡು 3 ತಿಂಗಳು ಮುಂಚೆ ಒಂದು ತೊಗೊಂಡಿದ್ದೀನಿ. ಈಗ ಲಾಸ್ಟ್ ವೀಕ್ ಒಂದು ತೊಗೊಂಡಿದ್ದೀನಿ. 2 ಕಾರ್ ತೊಗೊಂಡಿದ್ದು ಮಹೇಂದ್ರ, 2 ಕಾರ್ ತೊಗೊಂಡಿದ್ದೀನಿ. ಒಟ್ಟು ಲಾಸ್ ಅಂತೂ ಆಗಿದೆ ನಮಗೆ GSTಯಿಂದ. ಲಾಭ ಆಗ್ತಾ ಇತ್ತು. ಮುಂದೆ ಜನಗಳಿಗೆ ಅನುಕೂಲ ಆಗಲಿ, ಈ ಥರ ಸರ್ಕಾರ ಇಂಥದ್ದೇ ಕಾರ್ಯಕ್ರಮಗಳನ್ನ ಕೊಡಲಿ, ಜನಕ್ಕೆ ಅನುಕೂಲ ಆಗುತ್ತೆ. GSTಯಿಂದ ಖಂಡಿತ ಬಡವರಿಗೆ ಆಗುತ್ತೆ, ಮಿಡ್ಲ್ ಕ್ಲಾಸ್ನವ್ರಿಗಂತೂ ತುಂಬ ವರ್ತ್ ಅನಿಸುತ್ತೆ ರೆಡ್ಯೂಸ್ ಮಾಡೋದ್ರಿಂದ. ತಾವು 3ನೇ ಕಾರನ್ನು ತೆಗೆದುಕೊಳ್ಳುವಂತಹ ಪ್ಲಾನ್ ಏನಾರು ಇದ್ದೀರಾ ಅಥವಾ 22 ಆದ್ಮೇಲೆ ಮಾಡ್ತೀರಾ? ಇವತ್ತು ಎನ್ಕ್ವೈರಿಗೆ ಏನಾರು ಬಂದಿರಾ ಹೇಗೆ? ಸರ್, ಖಂಡಿತ ತಗೊಳ್ಳೋದ್ರಲ್ಲಿ ಏನಿಲ್ಲ. ಜನಗಳಿಗೆ ಈ ಥರ ಅನುಕೂಲವಾಗಿ ಮಾಡ್ತಾ ಇದ್ರೆ, ಜನ ನನ್ನಂಥವ್ರು 100 ಜನ ಕ್ಯೂನಲ್ಲಿ ಇರ್ತಾರೆ. ಮಿಡ್ಲ್ ಕ್ಲಾಸ್ನವ್ರಿಗೆ ಈ ಥರ ಕಾರ್ ತಗೊಳ್ಳೋದ್ರಲ್ಲಿ ಅನುಕೂಲವಾಗಿದೆ. ಖಂಡಿತ ಇದು ಒಳ್ಳೇದಾಗುತ್ತೆ. ಮುಂದೆನೂ ನಾವು ತೊಗೊಳ್ತೀವಿ, ಒಳ್ಳೇದಾದರೆ ಖಂಡಿತ ತಗೊಳ್ಳೋಣ. ಈಗ 2 ಕಾರ್ದು ಲಾಸ್ ಆಗಿರೋದು ಬೇಜಾರಿದೆಯಾ ಅಥವಾ ಕಡಿಮೆ ಆಗಿರೋದು ಅನ್ನೋದು ಖುಷಿ ಇದೆಯಾ? ಖಂಡಿತ ಬೇಜಾರಾಗುತ್ತೆ. ಏನು ಮಾಡ್ಲಿಕ್ಕಾಗುತ್ತೆ, ಸರ್ಕಾರಕ್ಕೆ ದುಡ್ಡು ಕಟ್ಟಿದ್ದೀವಿ, ಅದರಿಂದ ಇನ್ನೊಂದು ರೂಪದಲ್ಲಿ ನಮಗೆ ಕೊಡಲಿ, 4 ಜನಕ್ಕೆ ಅನುಕೂಲ ಆಗಲಿ ಅಷ್ಟೇ. ಇದು ಗ್ರಾಹಕರ ಮಾತು. ಅಂದ್ರೆ ಈಗಾಗಲೇ 2 ಕಾರನ್ನು ಅವರು ಪರ್ಚೇಸ್ ಮಾಡಿದ್ದಾರೆ. 3ನೇ ಕಾರಿಗೂ ಸಹ ಪ್ಲಾನ್ ಮಾಡ್ತೇನೆ, ಆದರೆ ಅದೆಲ್ಲವೂ ಸಹ 22ರ ನಂತರ. ಖಂಡಿತವಾಗಿಯೂ ಈ GSTಯ ದರ ಪರಿಷ್ಕರಣೆ ಮಾಡಿರೋದು ಮಧ್ಯಮದ ವರ್ಗದವರಿಗೆ ಸಾಕಷ್ಟು ಅನುಕೂಲ ಆಗ್ತದೆ. ಹೀಗಾಗಿ ಇದಕ್ಕೆ ಖುಷಿಯನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.